ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಂತ ಸಚಿವ ಸಂತೋಷ್ ಲಾಡ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಬೆಟ್ಟು ತಪ್ಪಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಕಡೆ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಕಡಿಮೆ ಬೆಲೆಗೆ ಡೀಸೆಲ್ ಅನ್ನು ಕೊಡಬಹುದು. ಡೀಸೆಲ್ ಪೆಟ್ರೋಲು ಜಾಸ್ತಿ ಆದಾಗ ಎಲ್ಲಾ ವಸ್ತುಗಳು ದುಬಾರಿ ಆಗ್ಬಿಡುತ್ತೆ. ಟಿಕೆಟ್ ದರ ಏರಿಕೆಗೆ ಹಿಂಗಾಗಿ ಕೇಂದ್ರ ಸರ್ಕಾರನೇ ಕಾರಣ ಅನ್ನೋದು ಸಂತೋಷ್ ಲಾಡ್ ಅವರ ಹೊಸ ಲಾಜಿಕ್. ಈ ಲಾಜಿಕ್ ಅರ್ಥ ಆಗೋದಿಲ್ಲ. ಡೀಸೆಲ್ ಪೆಟ್ರೋಲು ಜಾಸ್ತಿ ಆಗಿದೆ, ಅದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಅಂತಿದ್ದಾರೆ. ಹಾಗಾದ್ರೆ ಸ್ಟೇಟ್ ಟ್ಯಾಕ್ಸ್ ಇಲ್ವಾ ಪೆಟ್ರೋಲು ಡೀಸೆಲ್ ಮೇಲೆ? ಯಾರು ಏರಿಕೆ ಮಾಡಿದ್ದು ಲಾಸ್ಟ್ ಟೈಮು? ಎಷ್ಟು ಪರ್ಸೆಂಟೇಜ್ ಸ್ಟೇಟ್ ಗವರ್ಮೆಂಟ್ಗೆ ಹೋಗ್ತಾ ಇದೆ? ಅದ್ರ ಬಗ್ಗೆ ಮಾತಾಡಲ್ಲ ಯಾಕೆ ಸಂತೋಷ್ ಲಾಡ್ ಸಾಹೇಬ್ರು ಅನ್ನೋದು ಗೊತ್ತಿಲ್ಲ. 1,16,00,000 ಪ್ರಯಾಣಿಕರ ದಿನಕದಲ್ಲಿ 65 ಲಕ್ಷ ಜನ ಹೆಣ್ಮಕ್ಳಿದ್ದಾರೆ. ಅದ್ರ ಜೊತೆಗೆ 5,300 ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ. ಸುಮಾರು 8,000 ಎಂಪ್ಲಾಯ್ಮೆಂಟಿಗೆ ತೊಗೊಳ್ಳಿಕ್ಕೆ, ಹೊಸ ಮತ್ತು ಪೋಸ್ಟ್ಗಳು ತೊಗೊಳ್ಳಿಕ್ಕೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಮಂಜೂರಾತಿ ಕೊಟ್ಟಿದೆ. ಆಲ್ರೆಡಿ 4,000 ರಿಂದ 5,000 ಜನಕ್ಕೆ ನಾವು ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕೂಡ ತೊಗೊಂಡಾಗಿದೆ. ಹೊಸ ಬಸ್ಗಳು ಮಾಡಬೇಕು, ಹೊಸ ಜನರನ್ನು ತೊಗೋಬೇಕು. ಹಂಗಾಗಿ ಈ ದರ ಏರಿಕೆ ಇರತಕ್ಕಂಥದ್ದು ಏನು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು ಒಂದಲ್ಲ. ಇವತ್ತೇನು BJPಯವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ, ಸ್ವಲ್ಪ ಏನಾನ ಅವ್ರು ಇದ್ರ ಬಗ್ಗೆ ಚರ್ಚೆಗೆ ಬಂದರೆ ಮಾತಾಡೋಣ. ನಾನು ಭಾಳ ಸಲ ಮಾತನಾಡಿದ್ದೀನಿ. ಯಾಕೆ ಆಗ್ತಾ ಇದೆ ಅಂತಂದರೆ, ಡೀಸೆಲ್ ಪೆಟ್ರೋಲ್ ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವರು 40 ರೂಪಾಯಿಗೆ 30 ರೂಪಾಯಿ ಕೊಡ್ಬೋದು. ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಡೀಸೆಲ್ ಪೆಟ್ರೋಲು 40 ರೂಪಾಯಿಗೆ 30 ರೂಪಾಯಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ಮಾತು ಅಂತಂದರೆ, ನಾವು ನಮ್ಮ ಅವಧಿಯಲ್ಲಿ, ನಮ್ಮ ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ರವರು $103 ಒಂದು ಬ್ಯಾರೆಲ್ ಖರೀದಿ ಮಾಡ್ತಾಯಿದ್ರು. ಅವರು 90,000 ಕೋಟಿ ಸಬ್ಸಿಡಿ ಕೊಡ್ತಾಯಿದ್ರು. 2004 ರಿಂದ 2014 ಭಾಳ ಪ್ರಮುಖವಾದಂಥ ವಿಷಯ ಇದೆ. ನಾನು ಆರೋಪ ಮಾಡ್ತಾ ಇಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ನಮ್ಮ ದೇಶದ ಬೆನ್ನೆಲುಬು.